ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಆರೋಪಿಯಿಂದ ಗಡೀಪಾರು ಮಾಡಬೇಕೆಂದು ಕೊಡಗಿನ ಮೂಲ ನಿವಾಸಿಗಳಾದ ಕಕ್ಕಬ್ಬಯ್ಯ ಪಾಂಡಂಡ ನರೇಶ್, ನಾಪೊಕ್ಲುವಿನ ಬಿದ್ದಾಟಂಡ ಜಿನ್ನು ನಾಣಯ್ಯ ಮತ್ತಿತರರು ಒತ್ತಾಯಿಸಿದ್ದಾರೆ. ನಾಪೊಕ್ಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ವಕೀಲ ವಿದ್ಯಾಧರ್ ಎಂಬುವರು ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಸಂದೇಶ ಹಾಕಿ ಅಪಮಾನ ಮಾಡಿದ್ದನ್ನ ಕೊಡಗಿನ ಮೂಲ ನಿವಾಸಿಗಳಾದ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಗೋಷ್ಠಿಯಲ್ಲಿ ಬಿದ್ದಾಟಂಡ ದಿನೇಶ್, ಪಟ್ರಪಂಡ ಮೋಹನ್ ಮುದ್ದಪ್ಪ, ಕೇಟೋಳಿರ ರಮ್ಮಿ, ಎನ್ಎಸ್ ಉದಯಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೊಕ್ಲು. ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ವಿದ್ಯಾಧರ್ ಎಂಬ ಒಂದು ನ್ಯಾಯವಾದಿ ಈ ನಮ್ಮ ಮಡಿಕೇರಿಯಲ್ಲಿ ಬಂದು, ಅವರು ಇರೋದು ಸುಳ್ಯದ ಆ ಮೂಲೆಯಲ್ಲಿ ಎಲ್ಲೋ, ಇಲ್ಲಿ ಬಂದು ನಮ್ಮ ಮಡಿಕೇರಿಯಲ್ಲಿ ನ್ಯಾಯಾಲಯದಲ್ಲಿ ಇದ್ದುಕೊಂಡು ನಮಗೆ ನಮ್ಮ ಜಾತಿಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಹಾಗೂ ಜನರಲ್ ತಿಮ್ಮಯ್ಯ, ಜನರಲ್ ಕಾರ್ಯಪ್ಪ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು, ಅವರು ಬ್ರಿಟಿಷರ ಬೂಟನ್ನು ಎತ್ತಿದ್ರು, ಅದು ಮಾಡ್ತಿದ್ರು, ಇದು ಮಾಡ್ತಿದ್ರು, ಬೇಡದ ಅವಹೇಳನಕಾರಿ ವಿಷಯವನ್ನು ನಮ್ಮನ್ನು ನಿಂದಿಸಿ ಇದಕ್ಕೆ ನಮ್ಮ ಕೊಡಗಿನವರಾದ ನಾವು ಇದಕ್ಕೆ ಅವರಿಗೆ ಧಿಕ್ಕಾರ ಹೋಗುತ್ತೇವೆ. ಅವರು ಮತ್ತು ಅವರಿಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಸುಂಟಿಗೊಬ್ಬದಲ್ಲಿ ಆಗಲಿ ಎಲ್ಲೇ ಆಗಲಿ, ಅವರು ನಿಜವಾಗಿ ಅವರಿಗೆ ತಾಕತ್ತಿದ್ದಿದ್ರೆ ಅವರು ಅವರ ತನವನ್ನು ಅವರು ಪ್ರದರ್ಶಿಸಬೇಕೇ ಹೊರತು ಒಂದು ಬ್ರಾಹ್ಮಣ ಜಾತಿಗೆ ಇವರನ್ನು ತಿರುಗಿಸಿ ಆ ಜಾತಿಯ ಮೇಲೆ ಇವರು ವಾಟ್ಸಪ್ ಅಲ್ಲಿ ಕಳಿಸಿದ್ದು ಇದು ನಿಜವಾಗಿಯೂ ನಾಚಿಕೆ ಈಡೇನ ವಿಷಯ. ನಮ್ಮ ಕೊಡಗಿನ ವಜ್ರದಂತ ಜನರಲ್ ಕಾರ್ಯಪ್ಪ ಮತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ಕೆಎಸ್ ತಿಮ್ಮಯ್ಯನವರ ಬಗ್ಗೆ ಅವಹೇಳನಕಾರಿ ನೀಡಿದ್ದನ್ನು ನಾವು ತೀವ್ರವಾಗಿ ಮೂಲ ನಿವಾಸಿಗಳಾಗಿ ಇದನ್ನು ಖಂಡಿಸ್ತೇವೆ. ಮುಖ್ಯವಾಗಿ ಕೊಡವ ಜನಾಂಗದವನಾಗಿಯೂ ಇದರ ಮೇಲೆ ತೀವ್ರ ಖಂಡನೆ ಮಾಡುತ್ತೇನೆ. ಇನ್ನು ಮುಂದೆ ಆದರೂ ಅವರಿಗೆ ಒಳ್ಳೆ ಬುದ್ಧಿ ಬಂದು ಈ ಥರ ಎಲ್ಲಿಂದ ಬಂದು ಇಲ್ಲಿ ನಮ್ಮ ಕೊಡಗಿನ ಮೂಲ ನಿವಾಸಿಗಳು ಅವರಿಗೆ ಆಶ್ರಯ ಕೊಟ್ಟು ಅವರು ಬೆಳೆದಂಥ ಜನ ವಿದ್ಯಾಧರರು, ಅವನ ಕೊಡಗಿಂದ ಗಡೀಪಾರು ಮಾಡಬೇಕು ಹೊರತು ಅವನ ಕೇಸಿಗೆ ಬೇಲ್ ಕೊಟ್ಟವ್ರಿಗೂ ಸಹ ಶಿಕ್ಷೆ ಆಗಬೇಕು ಅಂತೇಳಿ ನಾವು ತೀವ್ರವಾಗಿ ಹೇಳಲು ಜಿಲ್ಲಾಧಿಕಾರಿಗೆ ಹಾಗೂ ನಮ್ಮ 2 ಶಾಸಕರಿಗೆ ಹೇಳಲು ಇಚ್ಛಿಸ್ತೇನೆ.